ಹೆಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀದೀಪ ಕರಾವಳಿ ಇನ್ಫೋ ಚಾನೆಲ್. ನಾನು ಶ್ರೀಕಾಂತಿ. ಕರಾವಳಿಯ ಎಲ್ಲ ಕಡೆ ಹೋಳಿ ಆಚರಣೆ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ಆದರೆ ನೀವು ಕುಂದಾಪುರದ ಕಾರ್ವಿಕೇರಿಯ ಕಡೆ ಬಂದರೆ ಅತ್ಯಂತ ವಿನೂತನ, ವಿಶಿಷ್ಟ, ವೈವಿಧ್ಯಮಯ ಆಚರಣೆಗಳನ್ನು ನೋಡ್ತೀರಿ. ಹೌದು, ಇಲ್ಲಿ ಹೋಳಿ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಪ್ರತಿ ವರ್ಷ ಊರಿನ ಒಂದೊಂದು ಮನೆಯವರು ಈ ಹೋಳಿಯನ್ನು ಪಡೆದುಕೊಳ್ತಾರೆ. ಆ 6 ದಿನ ಹೋಳಿಯ ಸಂಪೂರ್ಣ ಆಚರಣೆ ಈ ಹೋಳಿ ಮನೆಯವರೇ ವಹಿಸಿಕೊಳ್ತಾರೆ. ಆ 6 ದಿನಗಳು ಊರಿನ ಎಲ್ಲ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಅದು ಒಂದು ಹಬ್ಬವಾಗಿರುತ್ತೆ. ಅಂದರೆ ಅದು ಊರಿನ ದೊಡ್ಡ ಹಬ್ಬವಾಗಿರುತ್ತೆ. ಹಾಗಿದ್ರೆ ಬರೀ ಡ್ಯಾನ್ಸ್, ಮೋಜು ಮಸ್ತಿ ಎಂಜಾಯ್ ಮಾಡೋಗೋಸ್ಕರನೇ ಅನಾದಿ ಕಾಲದಿಂದಲೂ ಹೋಳಿ ಮನೆ ಅನ್ನೋ ಕಾನ್ಸೆಪ್ಟ್ ಇವಾಗವರೆಗೂ ನಡ್ಕೊಂಡು ಬಂತ. ಅದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಇರಬೇಕಲ್ಲ, ಇಲ್ದಿದ್ರೆ ಅದು ಇಷ್ಟು ವರ್ಷದವರೆಗೂ ನಡ್ಕೊಂಡು ಬರ್ತಿರ್ಲಿಲ್ಲ. ನಾವು ಕುಂದಾಪುರದ ಕಾರ್ವಿಕೇರಿಯ ಗ್ರಾಮ ದೇವತೆಯಾದ ಮಹಾಕಾಳಿಯಮ್ಮನ ದೇವಸ್ಥಾನದ ಬ್ಯಾನರಲ್ಲಿ ನೋಡಿದರೆ 10ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಈ ಆಚರಣೆ ನಡೆಯುತ್ತೆ. ಆದರೆ 3 ದಿನಗಳ ಕಾಲ ಶಿವಗಣಗಳ ಆರಾಧನೆ ಅಂತ ಇದೆ. ಹಾಗಿದ್ರೆ ಏನು ಶಿವಗಣಗಳ ಆರಾಧನೆ? ಶಿವಗಣಗಳ ಆರಾಧನೆ ಅಂದರೆ ಹೋಳಿಯ ಮೊದಲನೆಯ ದಿನ ಶಿವಗಣಗಳ ಆರಾಧನೆ ಕುಂದೇಶ್ವರ ದೇವಸ್ಥಾನದ ಎದುರುಗಡೆ ನಡೆಯುತ್ತೆ. ಆ ದಿನ ಮಾಂಡ್ ಅಂದರೆ 10-15 ಜನರ ತಂಡವೊಂದು ಲಯಬದ್ಧವಾಗಿ ಕೊಂಕಣಿ ಭಾಷೆಯ ಹೋಳಿ ಜಾನಪದ ಹಾಡುಗಳನ್ನು ಹಾಡ್ತಾ ಮೇಲ್ಕೇರಿಯ ನಾಗಜಟ್ಟಿಕೇಶ್ವರ ದೇವಸ್ಥಾನದಿಂದ ಹೊರಡುತ್ತದೆ. ಅವರೊಂದಿಗೆ ಮಹಾಕಾಳಿ ದೇವಸ್ಥಾನದ ಮುಕ್ತೇಸರರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಇರ್ತಾರೆ. ಇವರು ಮೊದಲು ಮಹಾಕಾಳಿ ದೇವಸ್ಥಾನವನ್ನು ತಲುಪ್ತಾರೆ. ಇವರೊಂದಿಗೆ ಶಿವಗಣಗಳು ಆವಾಹನೆಯಾಗುವ ವ್ಯಕ್ತಿ ಕೂಡ ಆ ಸಮಯದಲ್ಲಿ ದೇವಸ್ಥಾನದಲ್ಲಿ ಬಂದಿರ್ತಾರೆ. ಅಲ್ಲಿಂದ ಸೀದಾ ಕುಂದೇಶ್ವರ ದೇವಸ್ಥಾನಕ್ಕೆ ಮಾಂಡ್ ಹೊರಡುತ್ತೆ. ದೇವಸ್ಥಾನದ ಎದುರಿಗೆ ರಾತ್ರಿ ಸುಮಾರು 10ರಿಂದ 11 ಗಂಟೆಯ ಅವಧಿಯಲ್ಲಿ ಆತನಿಗೆ ಶಿವಗಣಗಳು ಆವಾಹನೆಯಾಗಿ ಆವೇಶಭರಿತನಾಗ್ತಾನೆ. ನಂತರ ಪುನಃ ಜಾನಪದ ಗೀತೆಯನ್ನು ಹಾಡ್ತಾ ಆತನ ಆವೇಶವನ್ನು ಇಳಿಸಲಾಗತ್ತೆ. ಇದೇ ತರಹದ ಆಚರಣೆ 2ನೆಯ ದಿನ ಗದ್ದೆಬೈಲು ಹಾಗೂ 3ನೆಯ ದಿನ ವೆಂಕಟರಮಣ ದೇವಾಲಯದಲ್ಲಿ ನಡೆಯುತ್ತೆ. ಇದನ್ನೇ ಶಿವಗಣಗಳ ಆರಾಧನೆ ಅಂತ ಕರೆಯೋದು. ಇಂತಹ ಸಾಂಪ್ರದಾಯಿಕ ಆಚರಣೆ ಹೊರಗಡೆ ನಡೀತಾ ಇದ್ದರೆ ಹೋಳಿ ಮನೆಯಲ್ಲಿ ಆ್ಯಸ್ ಯೂಶ್ವಲ್ ಆಗಿ ಊರಿನ ಯುವಕ ಯುವತಿಯರು DJ ಹಾಡುಗಳಿಗೆ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ನಿಮ್ಗೆ ಗೊತ್ತಾ, ಎಲ್ಲ ಕಡೆಗಳಲ್ಲಿ ಒಂದೇ ಸಲ ಕಾಮದಹನ ಆದರೆ ಇಲ್ಲಿ ಮಾತ್ರ 2 ಸಲ ಕಾಮದಹನ ಆಗತ್ತೆ. ಹಿಂದೆ ತ್ರಿಪುರಾಸುರ ಅನ್ನೋ ರಾಕ್ಷಸ ಒಂದು ವರವನ್ನು ಪಡೆದಿರ್ತಾನೆ. ಶಿವನ ಮೂಲಕ ಹುಟ್ಟಿರೋ ಪುತ್ರನೇ ನನ್ನನ್ನು ಸಂಹಾರ ಮಾಡಬೇಕು ಅಂತ. ಆದರೆ ಆಲ್ರೆಡಿ ಮಹಾಶಿವ ತನ್ನ ಪತ್ನಿ ಸತಿಯನ್ನು ಕಳ್ಕೊಂಡ ಶೋಕದಲ್ಲಿ ಬೋಳಾಶಂಕರನಾಗಿರ್ತಾನೆ. ಆದರೆ ಶಿವನಿಂದ ಒಂದು ಪುತ್ರನನ್ನು ಪಡೆದರೆ ಮಾತ್ರ ತ್ರಿಪುರಾಸುರನ ಸಂಹಾರವಾಗುವ ಕಾರಣದಿಂದ ದೇವತೆಗಳು ಕಾಮದೇವನ ಮೊರೆ ಹೋಗ್ತಾರೆ. ಆಗ ಕಾಮದೇವ ತಪಸ್ಸಿನಲ್ಲಿರೋ ಭೋಲೆನಾಥ ಶಿವನಿಗೆ ಹೂವಿನ ಬಾಣವನ್ನು ಎಸಿತಾನೆ. ಆಗ ಕೋಪಗೊಂಡ ಶಿವ ಮನ್ಮಥನ ಸಂಹಾರ ಮಾಡ್ತಾನೆ. ಇದನ್ನು ತಿಳಿದ ಮನ್ಮಥನ ಪತ್ನಿ ರತಿದೇವಿ ದುಃಖಿತಳಾಗಿ, ಇದರಲ್ಲಿ ನನ್ನ ಪತಿಯದೇನೂ ತಪ್ಪಿಲ್ಲ, ದೇವತೆಗಳು ಕೇಳ್ಕೊಂಡಿರೋದ್ರಿಂದಾನೇ ನನ್ನ ಪತಿ ಈ ಕೆಲಸವನ್ನು ಮಾಡಿದ್ರು, ಅವರನ್ನು ದಯವಿಟ್ಟು ಬದುಕಿಸಿಕೊಡಿ ಅಂತ ಕಣ್ಣೀರು ಹಾಕಿದಾಗ ಅವನನ್ನು ನಾನು ಸಂಹರಿಸಿ ಆಗಿದೆ. ಆದರೆ ವರ್ಷದ 1 ದಿನ ಹೋಳಿ ಹುಣ್ಣಿಮೆಯಂದು ಇನ್ನೊಮ್ಮೆ ಕಾಮದೇವನಿಗೆ ಜನ್ಮವಾಗತ್ತೆ. ಆ ಒಂದು ರಾತ್ರಿ ನಿಮ್ಮಿಬ್ಬರ ಪುನರ್ವಿವಾಹವಾಗತ್ತೆ. ಆದರೆ ಇನ್ನೊಂದು ದಿನ ಬೆಳಕು ಹರಿಯೋದ್ರಲ್ಲಿ, ಅಂದರೆ ಹೋಳಿ ಹುಣ್ಣಿಮೆ ಮುಗಿಯೋಷ್ಟರಲ್ಲಿ ಕಾಮನಿಗೆ ಇನ್ನೊಮ್ಮೆ ದಹನವಾಗತ್ತೆ. ಅದನ್ನೇ ಕಾಮದಹನ ಎಂದು ಕರೆಯಲಾಗತ್ತೆ. ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಲ್ಲಿ ಅಗ್ರಗಣ್ಯನಾದ ಕಾಮನ ದಹನವಾಗತ್ತೆ. ಇಲ್ಲೊಂದು ವಿಶೇಷ ಆಚರಣೆ ಇದೆ. ಇಲ್ಲಿ ಕಾಮದಹನವಾಗುವ ಮೊದಲೇ ಇನ್ನೊಮ್ಮೆ ಶಿವಗಣಗಳ ಆರಾಧನೆಯಾಗತ್ತೆ. ಆಗ ಶಿವಗಣಗಳ ಆವಾಹನೆಯಾದ ಆ ವ್ಯಕ್ತಿ ಆವೇಶಭರಿತನಾಗಿ ಓಡ್ತಾನೆ. ಎಲ್ಲಿಗೆ? ಹಿಂದೂ ರುದ್ರಭೂಮಿಗೆ, ಸ್ಮಶಾನವಾಸಿ ಶಿವ ಇದ್ದಲ್ಲಿಗೆ. ಅಲ್ಲಿ ಸುಟ್ಟು ಕರಕಲಾಗಿರುವ ಬೂದಿಯಲ್ಲಿ
ಮಾನವನ ಎಲುಬಿಗಾಗಿ ಹುಡುಕ್ತಾನೆ. ಆ ಎಲುಬನ್ನು ಹುಡುಕಿಕೊಂಡು ತರ್ತಾನೆ. ಹಾಗೆ ಎಲುಬನ್ನು ತರುವಾಗ ಯಾವುದೇ ಬೆಂಕಿ ಬೆಳಕು ಆತನಿಗೆ ಕಾಣಿಸಕೂಡದು. ಬೆಂಕಿ ಕಂಡ್ರೆ ಆ ಬೆಂಕಿಯಲ್ಲಿ ಆತ ಹಾರ್ತಾನೆ. ಒಂದು ವೇಳೆ ಮೂಳೆ ಸಿಗದಿದ್ದರೆ ಅಥವಾ ಮೂಳೆ ಕಳೆದುಕೊಂಡ್ರೆ ತನ್ನ ಬೆರಳನ್ನೇ ಕತ್ತರಿಸಿ ಆ ಬೆರಳನ್ನೇ ತರಬೇಕಾಗತ್ತೆ ಅಂತ ಹೇಳಲಾಗತ್ತೆ. ಆತ ತಂದ ಮೂಳೆಗಳನ್ನು ಮುಕ್ತೇಸರರಿಗೆ ತೋರಿಸಿ ಕಾಮದಹನ ನಡೆಯೋ ಆ ಜಾಗದ ಹತ್ತಿರದಲ್ಲಿ ಹೂತು ಹಾಕ್ತಾನೆ. ನಂತರ ಆವೇಶ ಇಳಿದ ಆತ ಕಾಮನಿಗೆ ಪ್ರಥಮ ಬೆಂಕಿಯನ್ನು ಇಡ್ತಾನೆ. ಸದ್ಯಕ್ಕೆ ಥಾಕು ಸಂಜೀವ್ ಖಾರ್ವಿ ಹಾಗೂ ಥಾಕು ಗಣೇಶ್ ಖಾರ್ವಿ ಇಬ್ಬರ ಮೇಲೆ ಶಿವಗಣಗಳ ಆವಾಹನೆ ಆಗ್ತಿದೆ. ಕಾಮದಹನ ಮುಗಿದ ಮೇಲೆ ಎಲ್ಲರೂ ಮತ್ತೆ 12 ಗಂಟೆಗೆ ಹೋಳಿ ಮನೆಗೆ ತಲುಪ್ತಾರೆ. ಆಗ ನೋಡಿ ಯಾವ ಥರ ಸೆಲೆಬ್ರೇಷನ್ ಆಗತ್ತೆ ಅಂತ.
ಚಾನಲ್ಗೆ ಸ್ವಾಗತ. ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹೋಳಿ ಹಬ್ಬದ ಶುಭಾಶಯಗಳು. ಹೋಳಿ ಮನೆಗೆ ಬಂದ ಎಲ್ಲ ಸಮಾಜ ಬಾಂಧವರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಹಾಗಿದ್ರೆ ನಾನು ನಿಮಗೆ 2 ಸಲ ಕಾಮದಹನ ನಡೆಯುತ್ತೆ ಅಂತ ಹೇಳಿದ್ನಲ್ಲ, ಆ 2ನೇ ಕಾಮದಹನ ಅಡಿಕೆಯ ಗಿಡಕ್ಕೆ ರತಿಸ್ವರೂಪಿಯಾದ ಪಾರ್ವತಿ ಅಂತ ಭಾವಿಸಿ ಸುಹಾಸಿನಿ ಪೂಜೆ ನಡೆಯುತ್ತೆ. ಅಡಿಕೆ ಗಿಡಕ್ಕೆ ಮಡಿಲು ತುಂಬಲಾಗುತ್ತೆ. ಮಾರನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಡಿಕೆ ಮರವನ್ನು ಕುಂದೇಶ್ವರಕ್ಕೆ ಕೊಂಡೊಯ್ದು ದೇವಸ್ಥಾನದ ಒಳಗಡೆ ಅದನ್ನು ದಹನ ಮಾಡಲಾಗುತ್ತೆ. ಹೊಸ ವಧುವರರು ಹೋಳಿ ಹಬ್ಬದ ಶುಭಾಶಯಗಳು. ದೇವಸ್ಥಾನದಲ್ಲಿ ಕ್ಷೇತ್ರಪಾಲ ಪೂಜೆ ನಡೆಯುತ್ತೆ. ಕುಂದೇಶ್ವರ ದೇವರಿಗೆ ಮಹಾಪೂಜೆ ನಡೆಯಲಾಗುತ್ತೆ. ನಂತರ ಮಾಂಡ್ ಸಮೇತ ಕೊಂಕಣಿ ಜಾನಪದ ಸಂಗೀತದೊಂದಿಗೆ ಎಲ್ಲರೂ ಕುಂದೇಶ್ವರ ದೇವಸ್ಥಾನದಿಂದ ಮಹಾಕಾಳಿ ದೇವಸ್ಥಾನದವರೆಗೆ ಮೆರವಣಿಗೆ ಬರ್ತಾರೆ. ಅಲ್ಲಿಂದ ಆ ತಂಡ ಹೋಳಿ ಮನೆಗೆ ಹೋಗಿ ಹೋಳಿ ಮನೆಯ ಆತಿಥ್ಯ ಸ್ವೀಕರಿಸ್ತಾರೆ. ಇಲ್ಲೊಂದು ಸಾಂಪ್ರದಾಯಿಕ ಆಚರಣೆ ಇದೆ. ತಂಡದಲ್ಲಿರುವರೆಲ್ಲ ಕೊಂಕಣಿ ಭಾಷೆಯಲ್ಲಿ ತಂದು ಕೊಡು ಅಮ್ಮ, ಹಸಿವಾಗ್ತಾ ಇದೆ ಅಂತ ಕೂಗ್ತಾರೆ. ಆಗ ಹೋಳಿ ಮನೆಯವರು ಇಡ್ಲಿಯನ್ನು ತಂದು ಕೊಡ್ತಾರೆ. ಅದನ್ನು ಎಲ್ಲರೂ ಮುಖಕ್ಕೆ ಹಚ್ಚಿ ತಮಾಷೆಯ ಆಚರಣೆಯೊಂದನ್ನು ಮಾಡ್ತಾರೆ. ನಂತರ ಚಪ್ಪರ ಎಳೆಯುವ ಆಚರಣೆ ಕೂಡ ಮಾಡ್ತಾರೆ.
ಹಾಗಿದ್ರೆ 6 ದಿನದ ಹಬ್ಬದಲ್ಲಿ 5 ದಿನದ ಆಚರಣೆಯ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನುಳಿದ 1 ದಿನ ಅಂದರೆ ಓಕುಳಿ ಹಬ್ಬದ ಆಚರಣೆಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬರ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.